ಯಾವುದ್ಲ ಇದು ಸೀನು? ಪರ್ಕೆ ಮೆಟ್ಟು ಎಲ್ಲ ತೋರಿಸ್ತವೆ. ದಾವಣಗೆರೆ ಕ್ಯಾನ್ವರ್ಸ್ ಕಣ. ನಮ್ಮ ಕಾಲದ ಎಲೆಕ್ಷನ್ ನಲ್ಲಿ ಪಾಂಪ್ಲೆಂಟು, ಬ್ಯಾನರು, ಬಂಟಿಂಗ್ಸು ಬೀದಿಗೆ ಬರವು ಕಂಡ್ಲೆ. ಈಗ ಜನ ಮೆಟ್ಟು ಮಿಣಿ ಎಲ್ಲ ಹಿಡ್ಕೊಂಡು ನಿಂತ್ಕೊಂತವಿ. ಹೋಗಿಲ್ಲ ಮಕ್ಕಿ. ಅದಂಗಲ್ಲ ಕಣ, ಪ್ರದೀಪ್ ಈಶ್ವರ್ ಬಿಜೆಪಿ ಅವ್ರಿಗೆ ಏನೇನೋ ಮಾತಾಡಿ ಉರಿಸ್ಬಿಟ್ಟಿತ್ತು ಕಣ. ಅದಕ್ಕೆ ಬಿಜೆಪಿ ಅವು ನೀನು ಗಂಡಸಾಗಿದ್ರೆ ನಿಂಗೆ ಅಷ್ಟೊಂದು ಮೀಟರ್ ಇದ್ರೆ ದಾವಣಗೆರೆಗೆ ಕಾಲ್ ಮಾಡ್ಕೊ ನೋಡೋಣ ಅಂದು ಕಣ. ಹಂಗ ಅಂದಿದ್ದೆ ತಡ ಮಗ ನಾನ್ ಬಂದೇ ಬರ್ತೀನಿ ಮಗ ಅಂತ ಬಂದೈತ್ ನೋಡಿಲಿ. ಇದೇನು ಕಿತಾಪತಿ ಮಾಡಕ್ಕೆ ಅಂತಲೇ ಹೋಗಿದ್ವಲ್ಲ. ಹೆಚ್ಚು ಕಮ್ಮಿ ಅದೇ ಯಾಕನೆ. ದಾವಣಗೆರೆಗೆ ಕಾಲ್ ಮಾಡ್ಕೊ ಅಂದ್ರೆ ಇದು ಸೀದಾ ಬಂದು ಬಿಜೆಪಿ ಆಫೀಸ್ ಮುಂದೆ ಕಾಂಗ್ರೆಸ್ ಬಾವುಟ ಹಾರಿಸ್ಕೊಂಡು ನಿಂತಿತ್ತು. ಈಗ ಗೊತ್ತಾಯ್ತು ಬಿಡ್ಲೆ ಯಾಕೆ ಪರ್ಕೆ ಮೆಟ್ಟು ಎಲ್ಲ ಹೆಚ್ಚಿಗೆ ಬಂದವೆ ಅಂತವ. ಮೂಕನೆ ನೋಡಿಲಿ ಡೈಲಾಗ. ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಹೌದೌದು. ಈ ಪ್ರದೀಪ್ ದಾವಣಗೆರೆಗೆ ಬರ್ಲಿಲ್ಲ ಅಂದ್ರು ಬಿ ಕಾಂಗ್ರೆಸ್ ಸಣ್ಣ ಹುಡುಗನ್ನ ಹೆಂಗೋ ಗೆಲ್ಲಿಸ್ಕೊಂಡು ಇದೇನು ಸೌಧದಲ್ಲಿ ಒಂದು ಕುರ್ಚಿ ಹಾಕ್ಸಿರೋವು ಕಂಡ. ಈಗ ನೋಡಿದ್ರೆ ಬಿಜೆಪಿ ಅವು 4 ಓಟ್ ಜಾಸ್ತಿ ಕೀಳ್ತವೆ ನೋಡ್ತಾ ಇರು. ಮಾತಾಡೋರೊಬ್ರು ಬೇಕಲ್ಲ ಅಂತವ ಇದನ್ನ ಕರ್ಕೊಂಡ್ ಬಂದಿದ್ರು ಕಣ. ಆದ್ರೆ ಅದೇ ಯಾಕೋ ಉಲ್ಟಾ ಹೊಡಿಯಂಗ್ ಕಾಣ್ತೈತಿ. ಅವ್ ಹೆಂಗಾರ ಮಾಡ್ಕೊಳ್ಳಿ ಬಿಡ್ಲ. ಅಂದಂಗೆ ನಿನ್ನೆ ದಿನ IPL ನೋಡಕ್ಕೆ ಎಷ್ಟೇ ಜನ MLAಗಳು ಹೋಗಿದ್ವಲ್ಲ. 224 ಜನದಲ್ಲಿ ಒಂದ್ 5-6 ಜನ ಹೋಗಿದ್ವಿ ಕಣ, ಮತ್ತಾರು ಕಾಣ್ಲಿಲ್ಲ. ಈ ಬೇಳೆ ಕಾಳಿಗೆ ಇವಕ್ಕೆ ತಲೆಗೆ 2 ಟಿಕೆಟ್ ಹಾಕ್ಬೇಕಂತಲ. ಆ ಟಿಕೆಟ್ನು ಎಲ್ಲಿ ಬ್ಲಾಕ್ ಅಲ್ಲಿ ಮಾರ್ಕೊಂಡಿದ್ವೋ ಹೆಂಗೋ. ಹಂಗೆಲ್ಲ ಮಾಡಿರೋದಿಲ್ಲ ಕಣ. ಹೆಣ್ರು ಮಕ್ಕಳನ್ನ ಕಳಿಸ್ಬಿಟ್ಟು ಇವು ಸಪರೇಟ್ ಆಗಿ ಶೋ ಮಾಡಿಕೊಂಡಿರ್ತವೆ. ಸ್ಟೇಡಿಯಂಗೆ ಬಾಟ್ಲಿ ಎಂಟ್ರಿ ಇರೋದಿಲ್ಲ ಕಂಡ, ಪ್ರೈವೇಟ್ ಶೋ ಮಾಡ್ಕೊಂಡಿರ್ತವೆ ಅಂದ್ರಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಕುಂತಿರ್ತವೆ ಕಣ್ಣಡ್ಲೆ. ಇವುಗಳ ಸುದ್ದಿ ನಮ್ಗೆ ಯಾಕಪ್ಪ? ಶಿವನಿ ಶಂಭುಲಿಂಗ.